ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕಂತ ಹೇಳಿ ಒಂದು ಸೀರೀಸ್ ನಡೀತಾ ಇದೆ. ಸೊ ಇವತ್ತು ನಾವು ಜೂನ್ 1ನೇ ತಾರೀಕಿನಿಂದ ನೋಡೋಣ ಓಕೆ ಏನಿದೆ ಅಂತ ಹೇಳಿ. ಈ ಸಲವೂ ಕಪ್ ಆರ್ ಸಿ ಬಿಗೆ ಓಕೆ ಇದೇನಂತಂದ್ರೆ ಗೊತ್ತಿರಬೇಕು. ಅಂದರೆ ಆರ್ ಸಿ ಪಿದ ಯಾವುದು IPLದ ವಿನ್ನರ್ ಯಾರು ಈ ಸತ್ಯ ಅಂತಂದರೆ ಆರ್ ಸಿ ಬಿ ಯಾವ ಒಂದು ತಂಡವನ್ನು ಸೋಲಿಸಿ ಏನು ಗೆದ್ದಿದೆ ಅಂತೇಳಿ ಎಲ್ಲರಿಗೂ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಅದನ್ನು ನೋಡ್ಕೋಬೇಕು. ಇದು ಫೈನಲ್ ಪಂದ್ಯ ಎಲ್ಲಿ ನಡೆದಿದೆ ಅಂತಂದರೆ ಅಹಮದಾಬಾದೊಳಗೆ ಎಲ್ಲಂದ್ರೆ ಸಾಬರ್ಮತಿ ನದಿ ತೀರದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಈ ಒಂದು ಅಂತಿಮ ಒಂದು ಮ್ಯಾಚ್ ನಡೆದಿದೆ, ಫೈನಲ್ ಮ್ಯಾಚ್ ನಡೆದಿದೆ ಅಂಥೇಳಿ ಗೊತ್ತಿರಲಿ ಓಕೆ. ಇದೆಲ್ಲ ಏನು ಬೇಡ, ಸಂಪುಟ ರಚನೆ ದೆಹಲಿವರೆಗೂ ಇದೆಲ್ಲ ಪೊಲಿಟಿಕಲ್ ನ್ಯೂಸ್ ಇದೆ. ಸೊ ಲೋಕಲ್ ನ್ಯೂಸು ಮತ್ತು ಲೋಕಲ್ ಅವಾರ್ಡ್ಸು ಬರಲ್ಲ ಅಂಥೇಳಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ. ಸೊ ಇದೆಲ್ಲ ಒನ್ಸ್ ಅಗೇನ್ ಏನಂತಂದರೆ ಇದು ಕಂಪ್ಲೀಟ್ಲಿ ಅದು ಪೊಲಿಟಿಕಲ್ ನ್ಯೂಸ್ ಇದೆ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಇದೆ. ಏನು ಮಂತ್ರಿಗಳಿಗೆ ಲಾಬಿ ಮಾಡೋದು ಅದು ಇದೆಲ್ಲ ಇದೆ, ಏನು ಬೇಡ. ಹೊಸ ಕನಸುಗಳ ಶೈಕ್ಷಣಿಕ ವರ್ಷ ಗುಣಮಟ್ಟದ ಕಲಿಕೆಯ ಸವಾಲು ಅಂತೇಳಿ. ಸೊ ಓಕೆ, ಈಗ ಜೂನ್ 1ಲಿಂದ ಎಲ್ಲ ಏನು ಸ್ಕೂಲ್ಗಳು ಸ್ಟಾರ್ಟ್ ಆಗಿ ಮತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾವಲ್ಲ, ಸೊ ಕ್ವಾಲಿಟಿ ಎಜುಕೇಷನ್ ಇರಲಿ ಅಂಥೇಳಿ ಒಂದು ಆರ್ಟಿಕಲ್ ಬಂದಿದೆ ಓಕೆ. ಇದು ನೀವು ಒಂದು ಸ್ವಲ್ಪ ಯಾವ ರೀತಿ ನೋಡ್ಬೇಕಂತಂದ್ರೆ ನಮ್ಮದು SDC ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದಾವಲ್ಲ, ಅದರೊಳಗೆ ಈ ಕ್ವಾಲಿಟಿ ಎಜುಕೇಷನ್ಗೆ ಯಾವ ಒಂದು ಗೋಲ್ ಅಡಿ ಬರ್ತದೆ ಅಂಥೇಳಿ ನೀವು ನೋಡ್ಕೋಬೇಕಾಗುತ್ತೆ. ಎಲ್ಲಾದರೂ essay ಮತ್ತು ನಿಮ್ಮದು ಮೇನ್ಸ್ ಯಾರು ಇದು KS ಮತ್ತು UPSC ಪ್ರಿಪ್ರೇಷನ್ ಮಾಡ್ತಿರ್ತಿರಲ್ಲ, ಸೊ ಅಲ್ಲಿ ಮೇನ್ಸಲ್ಲಿ ಅದನ್ನು ಹಾಕಲಿಕ್ಕೆ ನಿಮ್ಗೆ ಏನಂತಂದರೆ ಹೆಲ್ಪ್ ಆಗುತ್ತೆ. ಇದು ಏನು ಬೇಡ, ಟ್ವಿಷಾ ಮಾಧ್ಯಮ ನ್ಯಾಯದ ಯಶಸ್ಸು, ಅದು ಇತ್ತೀಚೆಗೆ ಇವರು ನಿಧನರಾಗಿದ್ರಲ್ಲ ಅದ್ರ ಬಗ್ಗೆ ಇದೆ. ಇದೆಲ್ಲ ಏನು ಬೇಡ, ಇದು ಏನು ಬೇಡ. ಇಲ್ಲಿ ನೋಡಿ, ಅಮೇರಿಕಾದ ಗ್ರೀನ್ ಕಾರ್ಡ್ ಭಾರತೀಯರ ಸ್ಥಿತಿ ಅನಿಶ್ಚಿತ ಅಂಥೇಳಿ. ಇದು ಒಂದು ಸ್ವಲ್ಪ ಫಾರಿನ್ ಪಾಲಿಸಿ ನಮ್ಮದು ಮತ್ತು ಅಮೇರಿಕಾದ ಫಾರಿನ್ ಪಾಲಿಸಿ ಈ ರೀತಿ ಏನಾದರೂ ಬಂದಾಗ ಈ ಒಂದು ಪಾಯಿಂಟ್ಸ್ ಯೂಸ್ ಆಗುತ್ತೆ. ಇಲ್ಲಿ ಗ್ರೀನ್ ಕಾರ್ಡ್ ಅನ್ನೋದು ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿ. ಈಗ ಪೌರತ್ವ ಪಡಿಲಿಕ್ಕೆ ಏನೇನು ಬೇಕು ನಮ್ದು ಇಂಡಿಯಾದ ಅಂಥೇಳಿ ಓದ್ಕೊಂಡಿರ್ತಿರಲ್ಲ, ಅದೇ ರೀತಿಯಲ್ಲಿ ಗ್ರೀನ್ ಕಾರ್ಡ್ ಅಂತ ಕರೀತಾರೆ. ಅಂದರೆ ಅಮೇರಿಕಕ್ಕೆ ಹೋಗುವ ಬಹುತೇಕರಿಗೆ ಗ್ರೀನ್ ಕಾರ್ಡ್ ಪಡೆಯುವುದು ಒಂದು ಕನಸು. ಏಕೆಂತಂದರೆ ಗ್ರೀನ್ ಕಾರ್ಡ್ ಅಂದರೆ ಅದೊಂದು ಕಾನೂನುಬದ್ಧ ಕಾಯಂ ನಿವಾಸಿ ಪ್ರಮಾಣ ಪತ್ರ. ಗೊತ್ತಿರಲಿ ಏನು ಗ್ರೀನ್ ಕಾರ್ಡ್ ಅಂತಂದ್ರೆ ಇದೊಂದು ಕಾನೂನುಬದ್ಧ ಕಾಯಂ ನಿವಾಸಿ ಪ್ರಮಾಣ ಪತ್ರ. ಇದನ್ನು ಹೊಂದಿರುವವರು ಅಮೆರಿಕದ ಪೌರತ್ವ ಪಡೆಯಲು ಅರ್ಹರಾಗುತ್ತಾರೆ. ಅಂದರೆ ಯಾರು ಗ್ರೀನ್ ಕಾರ್ಡ್ ಹೊಂದಿರ್ತಾರಲ್ಲ ಅವರು ಅಮೆರಿಕದ ಸಿಟಿಜನ್ಶಿಪ್ ಪಡೀಲಿಕ್ಕೆ ಒಂದು ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ. ಎಷ್ಟೇ ಇದರಲ್ಲಿ ಇಲ್ಲಿ ನೋಡಿ, ಕವಿ ತಿರುವಳ್ಳವರಿಗೆ ಕೇಸರಿ ಉಡುಪಿ ಟೇಕೆ, ಇದು ಏನಾರ ಇರಲಿ, ಬಟ್ ಇವ್ರು ತಿರುವಳ್ಳವರು ಏನದಾರಲ್ಲ ಆ ಕವಿ ನಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ. ಇವರು ತಮಿಳ್ನಾಡಿಗೆ ಏನಪ್ಪ ಅಂತಂದರೆ ಸಂಬಂಧಪಟ್ಟವ್ರು ಅದಾರ. ಸೊ ಹೋಗಿ ಒಂದು ಸ್ವಲ್ಪ ಬೇಸಿಕ್ಕಾಗಿ ತಿಳ್ಕೊಳ್ಳಿ ಓಕೆ. ಇವ್ರದ್ದೊಂದು ಸ್ಟ್ಯಾಚ್ಯೂ ಕಂಡು ಬರ್ತೈತೆ ಎಲ್ಲಿ ಅಂತಂದ್ರೆ ಕನ್ಯಾಕುಮಾರಿ ಐತಿಲ್ಲ, ಅಲ್ಲಿ ಎಲ್ಲರಿಗೂ ಗೊತ್ತಿದೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಂತ ಹೇಳಿ. ಸೊ ಆ ವಿವೇಕಾನಂದ ರಾಕ್ ಮೆಮೋರಿಯಲ್ಲು ಮತ್ತು ಇಲ್ಲಿ ತಿರುವಳ್ಳರ ಸ್ಟ್ಯಾಚ್ಯೂ ಇಲ್ಲಿದೆ, ಮತ್ತು ವಿವೇಕಾನಂದ ರಾಕ್ ಮೆಮೋರಿಯಲ್, ಮತ್ತು ಇದೆರಡನ್ನು ಕನೆಕ್ಟ್ ಮಾಡಲಿಕ್ಕೆ ಗ್ಲಾಸ್ ಬ್ರಿಡ್ಜ್ ಮಾಡಿದ್ದಾರೆ ಓಕೆ. ಇದು ಇಂಡಿಯಾಸ್ ಫಸ್ಟ್ ಗ್ಲಾಸ್ ಬ್ರಿಡ್ಜ್ ಓವರ್ ಸಿ. ಸೊ ಯಾರು ವಿಸಿಟ್ ಮಾಡಿರ್ತಿರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಓಕೆ. ಸೊ ಬೇಸಿಕ್ಕಾಗಿ ಒಂದು ಸ್ವಲ್ಪ ತಿರುವಳ್ಳರ ಬಗ್ಗೆ ಸ್ಟಡಿ ಮಾಡಿ. ಸೊ ಇಲ್ಲೆಲ್ಲ ಏನಿಲ್ಲ. ಇದು ನೂತನ CDS ಆಗಿ ರಾಜ ಸುಬ್ರಹ್ಮಣ್ಯ ಅವರು ಆಯ್ಕೆಯಾಗಿದ್ದಾರೆ. ಸೊ ಆಲ್ರೆಡಿ ಇದ್ರ ಬಗ್ಗೆ ನ್ಯೂಸ್ ಬಂದಿತ್ತು, ನಾನು ಹೇಳಿದ್ದೇನೆ ಓಕೆ. ಇಲ್ಲಿ ನೋಡಿ, ಭಾರತ ನೇಪಾಳ ಗಡಿ ವಿವಾದ ಬಗೆಹರಿಸಿಕೊಳ್ಳಲು ಒಪ್ಪಿಗೆ ಅಂಥೇಳಿ ಯಾರು ಹೇಳ್ತಿದ್ದಾರೆ? ನೇಪಾಳದ ಪ್ರಧಾನಮಂತ್ರಿ ಬಾಲೇಂದ್ರ ಶಾ ಅವರು ಓಕೆ. ಇವರು ಇತ್ತೀಚೆಗೆ ಏನಂತಂದ್ರೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂಥೇಳಿ ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಯಾವ್ಯಾವ ಇಲ್ಲಿ ಪ್ರದೇಶಗಳು ಇಂಪಾರ್ಟೆಂಟ್ ಅಂಥೇಳಿ ಗೊತ್ತು ಮಾಡ್ಕೊಳ್ಳೋಣ ಓಕೆ. ಕಾಲಾಪಾನಿ, ಲಿಪುಲೇಖ ಮತ್ತು ಲಿಪಿಯಾಂದುರ ಪ್ರದೇಶಗಳ ಕುರಿತು ಭಾರತ ಮತ್ತು ನೇಪಾಳದ ಮಧ್ಯೆ ಗಡಿ ವಿವಾದವಿದೆ ಓಕೆ. ಅಂದರೆ ಚಾನ್ಸಸ್ಸು ತುಂಬಾ ಬರುತ್ತೆ. ಈ ಒಂದು ಪ್ರದೇಶಗಳು ಈ ಕೆಳಗಿನ ಯಾವ ಒಂದು ದೇಶಗಳ ನಡುವೆ ವಿವಾದವಾಗಿವೆ ಅಂಥೇಳಿ ಬರ್ಬೋದು, ಅಥವಾ ಭಾರತ ಮತ್ತು ನೇಪಾಳ ಮಧ್ಯೆ ವಿವಾದ ಹೊಂದಿರುವ ಪ್ರದೇಶಗಳು ಯಾವುವು ಅಂಥೇಳಿ ಬರ್ಬೋದು. ಸೊ ಯಾವ ಅಂತಂದರೆ ಕಾಲಾಪಾನಿ, ಲಿಪುಲೇಖು ಮತ್ತು ಇದು ಲಿಂಪಿಯಾದುರ ಅಂಥೇಳಿ. ಸೊ ಹೋಗಿ ಒಂದು ಸ್ವಲ್ಪ ಮ್ಯಾಪಲ್ಲಿ ನೋಡ್ಕೊಳ್ಳಿ ಅವು ಎಲ್ಲಿ ಬರ್ತಾವೆ ಅಂಥೇಳಿ ಓಕೆ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ನೇಪಾಳದ ಜೊತೆ ಗಡಿ ಹೊಂದಿರುವ ಭಾರತದ ರಾಜ್ಯಗಳು ಯಾವುವು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಓಕೆ. ಸೊ ಇದೆಲ್ಲ ಏನು ಬೇಡ. ಸೊ ಅದು ಒನ್ಸ್ ಅಗೇನ್ ಏನಂತಂದ್ರೆ ನಮ್ದು RCB ವಿನ್ ಆಗಿದೆಯಲ್ಲ ಅದ್ರ ಬಗ್ಗೆ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸಾತ್ವಿಕ್ ಮತ್ತು ಚಿರಾಗ್ ಯಾರಿವರು ಬ್ಯಾಡ್ಮಿಂಟನ್ ಆಟಗಾರರು. ಇತ್ತೀಚೆಗೆ ಏನಂತಂದರೆ ಇವರು ಸಿಂಗಾಪುರ್ ಓಪನ್ ಡಬಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಜೋಡಿ. ಅಂದರೆ ಇತ್ತೀಚೆಗೆ ಸಿಂಗಾಪುರ್ ಓಪನ್ ಡಬಲ್ಸ್ ಗೆದ್ದವರು ಯಾರು ಅಂತಂದ್ರೆ ಸಾತ್ವಿಕ್ ಮತ್ತು ಚಿರಾಗ್. ಇವ್ರು ಯಾರು ಅಂದರೆ ಬ್ಯಾಡ್ಮಿಂಟನ್ ಆಟಗಾರರು ಅಂತ ಹೇಳಿ ಗೊತ್ತಿರಲಿ ಓಕೆ.
ಸೊ ಈ ರೀತಿ ಏನಂತಂದರೆ ಅಂದರೆ ಕರೆಂಟ್ ಅಫೇರ್ಸನ್ನು ಒಂದು ಏನು ಇಂಟಿಗ್ರೇಟೆಡ್ ಅಪ್ರೋಚ್ ಆಗಿ ಓದಿ ಅಂತ ಹೇಳೋದೇ ನಮ್ಮದು ಏನು ಈ ಒಂದು ಕ್ಲಾಸಿಂದ ಉದ್ದೇಶ. ಸೊ ಈಗ ಹೋಗಿ ಒಂದು ಸ್ವಲ್ಪ ಯಾವ ಸ್ಟ್ಯಾಟಿಕ್ ಹೇಳ್ತೀನಲ್ಲ, ಇಲ್ಲೇ ಇವತ್ತಿನ ನ್ಯೂಸಲ್ಲಿ ಅಷ್ಟೇನು ಜಾಸ್ತಿ ನ್ಯೂಸ್ ಬಂದಿಲ್ಲ ಏನು ಓದಬೇಕಂತ ಹೇಳಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.